ಎಲ್ಲಿ ಹೊರಟೋಗಿದ್ದೆ ನೀನು? ರೀ, ರಾತ್ರಿ ನೀವು ದೇವಸ್ಥಾನಕ್ಕೆ ಹೋದ್ರಲ್ಲ, ಯಾರೋ ಬಂದ್ ಬಾಗಲ್ ತಟ್ಟಿದ್ರು. ನೀವೇ ಅನ್ಕೊಂಡ್ ಬಾಗಲ್ ತೆಗ್ದೆ. ಆಮೇಲೆ ನನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೊಟ್ಟೋದ್ರು. ಯಾರ್ ನೀವು? ನನ್ನನ್ನು ಯಾಕೆ ಈ ತರ ಕಟ್ಟಾಕಿದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡಿ. ಯಾರಾದ್ರೂ ಕಾಪಾಡಿ, ಕಾಪಾಡಿ. ಶಾ, ಸುಮ್ಮನೆ ಕೆರಚ್ಕೋಬೇಡ. ನಾವು ನಿನಗೇನು ಮಾಡೋದಿಲ್ಲ. ನಮ್ಮ ಕೆಲಸ ಆದ ತಕ್ಷಣ ನಿನ್ನ ಬಿಟ್ಟು ಕಳಿಸ್ಬಿಡ್ತೀವಿ. ನಿಮ್ ಕೆಲ್ಸಕ್ಕೂ ನನ್ಗೂ ಏನ್ ಸಂಬಂಧ? ಯಾವ ಮನೆ ಹಾಳು ಕೆಲಸ ಮಾಡೋದಕ್ಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಲೇ, ಹೆಣ್ಮಗಳು ಬಾಳ ಕಿರ್ತಾ ಇದ್ದಾಳೆ. ಕತ್ತಿಗೆ ಸಾಯಿಸ್ಬಿಡ. ಹಾಗಾದ್ರೆ ನಾವ್ ಹೇಳ್ದ ಕೇಳು. ಸರಿ ಆಯ್ತು, ಹೇಳ್ತೀನಿ. ಪಾಪ ಬಿಟ್ಬಿಡು. ಇನ್ನು ಆ ಗೋಪಮ್ಮನ ಕಾಪಾಡೋಕೆ ಯಾರು ಬರಲ್ಲ. ನನ್ನ ಆ ಜನ್ಮ ಶತ್ರು ಮನೆಗೆ ಇನ್ನೊಂದು ಗಂಡು ಸಂತಾನ ಬರಕ್ ನಾನು ಬಿಡಲ್ಲ. ಆಹಾ, ನಮ್ಮಪ್ಪ ಅವತ್ತು ಊರಿಗೊಬ್ಳೆ ಪದ್ಮಾವತಿ ಎಂದಾಗ ನನಗೆ ಅರ್ಥ ಆಗಿರ್ಲಿಲ್ಲ. ಆ ಪದ್ಮಾವತಿನೇ ಈ ಸೂಲ್ಗಿತ್ತಿ ಅಂತ ಇವತ್ತು ಗೊತ್ತಾಯ್ತು. ಈ ಉಪಾಯದಿಂದ ಆ ತಿಮ್ಮಣ್ಣನೂ ಖಾಲಿ, ಅವನ ಪದವಿನೂ ಖಾಲಿ. ಇನ್ಮೇಲೆ ನಾನೇ ಹಾಲಿ ಪಾರುಪತ್ತೆದಾರ. ಸರ್ಸು, ಅವ್ರು ನಂಗೆ ಏನು ತೊಂದರೆ ಮಾಡ್ಲಿಲ್ಲ ರೀ. ಯಾಕೆ ಕರ್ಕೊಂಡು ಹೋದ್ರು ಅಂತಾನೂ ಹೇಳಿಲ್ಲ. ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಊರಾಚೆ ಬಿಟ್ರು. ಕಷ್ಟ ಪಟ್ಕೊಂಡ್ ಬಂದೆ ರೀ. ರೀ, ಬನ್ನಿ ಗೋಪಮ್ಮನ ಮನೆಗೆ ಹೋಗೋಣ. ಹೆರಿಗೆ ನೋವು ಶುರುವಾಗಿರುತ್ತೆ. ಪ್ರಸವ ಆಯ್ತಲ್ಲ ಸರ್ಸು. ನೀನು ಯಾರು ಸೂಲ್ಗಿತ್ತಿ ಲಕ್ಷ್ಮಮ್ಮ ಅಂತ ಕಳ್ಸಿದ್ಯಲ್ಲ? ಸೂಲ್ಗಿತ್ತಿ ಲಕ್ಷ್ಮಮ್ಮನ ನಾನ್ಯಾರನ್ನೂ ಕಳ್ಸಿಲ್ವಲ್ಲ? ತಾಯಿ, ಯಾವ ಗಳಿಗೆಯಲ್ಲಿ ನಮ್ಮ ಮನೆಗೆ ಬಂದರು. ಸಾವಿನ ಭಯ ಆವರಿಸಿದ ಮನೆಯಲ್ಲಿ ಸಂಭ್ರಮದ ಮಳೆಯನ್ನೇ ಸುರಿಸ್ಬಿಟ್ರಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗನಿಗೂ ಪುನರ್ಜನ್ಮ ಕೊಟ್ರಿ. ನಿಮ್ಮ ಋಣನ